ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಪೌರತ್ವ ಸಿಟಿಜನ್ಶಿಪ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ನಮ್ಮ ಭಾರತದಲ್ಲಿ ಭಿನ್ನ ರೀತಿಯ ಜನರು ವಾಸಿಸ್ತಾ ಇದ್ದಾರೆ. ಸ್ವದೇಶಿಯರು, ವಿದೇಶಿಯರು, ಮಿತ್ರ ರಾಷ್ಟ್ರದ ಪ್ರಜೆಗಳು, ಶತ್ರು ರಾಷ್ಟ್ರದ ಪ್ರಜೆಗಳು. ಸ್ವದೇಶಿಯರು ಅಂತಂದರೆ ಇಲ್ಲೇ ನಮ್ಮ ಭಾರತದಲ್ಲಿ ಹುಟ್ಟಿ ಇಲ್ಲೇ ವಾಸಿಸ್ತಕ್ಕಂಥವರು. ವಿದೇಶಿಯರು ಅಂತಂದರೆ ಬೇರೆ ದೇಶದವರು ಇಲ್ಲಿಗೆ ಬಂದು ವಾಸ ಮಾಡಿರ್ತಕ್ಕಂಥವ್ರು. ಇನ್ನು ವಿದೇಶಿಯರಲ್ಲೇ ಮಿತ್ರ ರಾಷ್ಟ್ರದ ಪ್ರಜೆಗಳು ಮತ್ತು ಶತ್ರು ರಾಷ್ಟ್ರದ ಪ್ರಜೆಗಳು ಅಂತ ಕರಿತೀವಿ. ಸೊ ಈ ವಿದೇಶಿಯರಿಗೆ ನಾಗರಿಕ ಮತ್ತು ರಾಜಕೀಯ ಹಕ್ಕು ಅನ್ನೋದು ಇರೋದಿಲ್ಲ. ಯಾರಿಗೆ? ವಿದೇಶಿಯರಿಗೆ. ಸ್ವದೇಶಿಯರಿಗೆ ನಾಗರಿಕ ಮತ್ತು ರಾಜಕೀಯದ ಹಕ್ಕು ಇರುತ್ತೆ, ವಿದೇಶಿಯರಿಗೆ ಇದು ಹಕ್ಕು ಇರೋದಿಲ್ಲ. ಅವರು ಮಿತ್ರ ರಾಷ್ಟ್ರದವರಾದರೂ ಸರಿ, ಶತ್ರು ರಾಷ್ಟ್ರದವರಾದರೂ ಸರಿ, ಅವರಿಗೆ ನಾಗರಿಕ ಮತ್ತು ರಾಜಕೀಯದ ಹಕ್ಕು ಇರೋದಿಲ್ಲ. ಇನ್ನು ಶತ್ರು ರಾಷ್ಟ್ರದ ಪ್ರಜೆಗಳು ಅಂದರೆ ಯಾರು ಭಯೋತ್ಪಾದನೆಯನ್ನು ಪ್ರಚೋದನೆ ಮಾಡ್ತಾರೋ, ನಮ್ಮ ದೇಶದ ವಿರುದ್ಧ ಆಗಿರ್ತಾರೋ ಅವರನ್ನು ಶತ್ರು ರಾಷ್ಟ್ರ ಅಂತ ಕರಿತೀವಿ. ಈಗ ಶತ್ರು ರಾಷ್ಟ್ರದ ವಿದೇಶಿಯರಿಗೆ ಸಂವಿಧಾನದ 22ನೇ ವಿಧಿ ಅನ್ವಯ ಬಂಧನ ಮತ್ತು ಉಳಿಯುವ ರಕ್ಷಣೆ ಅನುಭವಿಸುವುದಿಲ್ಲ. ಅವರು ಭಯೋತ್ಪಾದನೆಯನ್ನು ಪ್ರಚೋದನೆ ಮಾಡ್ತಾ ಇರ್ತಾರೆ, ಅದಕ್ಕಾಗಿ ಅವರಿಗೆ ರಕ್ಷಣೆ ಅನ್ನೋದು ಸಿಗೋದಿಲ್ಲ, ಅವರನ್ನು ಬಂಧನದಲ್ಲಿ ಇಡಬಹುದು. ಇನ್ನು ಭಾರತದ ಪೌರತ್ವವನ್ನು ಪಡೆದ್ರೆ ನಮಗೆ ಏನೆಲ್ಲ ಸವಲತ್ತುಗಳು ಸಿಗ್ತವೆ ಅಂತಂದರೆ, ನಾವು ಭಾರತದ ಪೌರತ್ವ ಪಡೆಯುವುದರಿಂದ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ, ವಿಧಾನಸಭೆಯಲ್ಲೂ ಕೂಡ ನೀವು ಆಯ್ಕೆ ಆಗಬಹುದು. ಅದರ ಜೊತೆಗೆ ಉನ್ನತ ಹುದ್ದೆಗಳಾದಂತಹ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಅಡ್ವೊಕೇಟ್ ಜನರಲ್ ಮುಂತಾದ ಹುದ್ದೆಗಳನ್ನು ಕೂಡ ನೀವು ಹೊಂದಬಹುದು. ಇನ್ನೊಂದು, ನಾವು ರಾಷ್ಟ್ರಪತಿ ಆಗಬೇಕು ಅಂತಂದರೆ ಭಾರತದಲ್ಲಿಯೇ ಹುಟ್ಟಿರಬೇಕು ಎನ್ನುವಂತಹ ಒಂದು ಪದ್ಧತಿ ಏನೂ ಇಲ್ಲ. ನೈಸರ್ಗಿಕವಾಗಿ ಪೌರತ್ವವನ್ನು ಅಂದರೆ ವಿದೇಶಿಯರಾಗಿದ್ದು ಅವರು ಇಲ್ಲಿ ವಾಸ ಇದ್ದು ನೈಸರ್ಗಿಕವಾಗಿ ಪೌರತ್ವವನ್ನು ಪಡೆದಿದ್ದರು ಅಂಥವರು ಕೂಡ ನಮ್ಮ ಭಾರತದ ರಾಷ್ಟ್ರಪತಿ ಆಗಬಹುದು. ಸೊ ಅವರಿಗೂ ಕೂಡ ರಾಷ್ಟ್ರಪತಿ ಆಗುವಂತಹ ಅವಕಾಶ ಇದೆ. ಆದರೆ ಅಮೇರಿಕಾದಲ್ಲಿ ಈ ಒಂದು ಸವಲತ್ತು ಇಲ್ಲ. ಅಮೇರಿಕಾದಲ್ಲಿ ರಾಷ್ಟ್ರಪತಿ ಆಗಬೇಕಂದ್ರೆ ಅವರು ಅಮೇರಿಕಾದಲ್ಲಿಯೇ ಜನಿಸಿದವರು ಆಗಿರಬೇಕು. ಸೊ ಇಲ್ಲಿಂದ ಹೋಗಿ ನೈಸರ್ಗಿಕ ಪೌರತ್ವ ಪಡೆದವರಿಗೆ ಅಲ್ಲಿ ರಾಷ್ಟ್ರಪತಿ ಆಗುವಂತಹ ಅವಕಾಶವನ್ನು ಕೊಟ್ಟಿಲ್ಲ. ಸೊ ಭಾರತದಲ್ಲಿ ಜನನದ ಮೂಲಕ ನೈಸರ್ಗಿಕವಾಗಿ ಪೌರತ್ವ ಯಾರು ಪಡೆದಿರ್ತಾರೋ ಅಂಥವರು ರಾಷ್ಟ್ರಪತಿ ಕೂಡ ಆಗ್ಬೋದು. ಇನ್ನು ಪೌರತ್ವ ವಿಧಿ 5ರಿಂದ ವಿಧಿ 11ರವರೆಗೆ ಭಾರತದ ಸಂವಿಧಾನದಲ್ಲಿ ಪೌರತ್ವದ ಬಗ್ಗೆ ನಾವು ನೋಡ್ತೀವಿ. ಈ 1ನೇ ವಿಧಿ ಏನು ಹೇಳುತ್ತೆ ಅಂತಂದರೆ, ಸಂವಿಧಾನದ ಪ್ರಾರಂಭದಲ್ಲಿ ಪೌರತ್ವ. ಸಂವಿಧಾನದ ಪ್ರಾರಂಭದ ಆಯ್ತಲ್ಲ, ಆವಾಗ ಯಾವ ರೀತಿಯ ಪೌರತ್ವ ಇತ್ತು ಅನ್ನೋದೊಂದು ಇದು ಹೇಳುತ್ತೆ. ಭಾರತದ ಭೂಪ್ರದೇಶದಲ್ಲಿ ಜನಿಸಿದರೆ, ನಮ್ಮ ಭಾರತದಲ್ಲೇ ಜನಿಸಿರಬೇಕು, ಆವಾಗ ಅವ್ರ ತಂದೆ ಅಥವಾ ತಾಯಿ ಭಾರತದ ಭೂಪ್ರದೇಶದಲ್ಲಿ ಜನಿಸಿದರೆ, ಇಲ್ಲಿ ಭಾರತದಲ್ಲಿ ಜನಿಸಿದರೆ, ಭಾರತದ ಸಂವಿಧಾನ ಪ್ರಾರಂಭವಾಗುವ ಆರಂಭದಲ್ಲಿ ಕನಿಷ್ಠ 5 ವರ್ಷ ಭಾರತದ ಭೂಪ್ರದೇಶದಲ್ಲಿ ವಾಸ ಆಗಿರ್ತಿದ್ರೆ ಅಂಥವರಿಗೆ ನಾಗರಿಕತ್ವ ದೊರೆಯುತ್ತೆ. ಅವರು ಭಾರತದ ಭೂಪ್ರದೇಶದಲ್ಲಿರಬೇಕು, ಅಥವಾ ಅವರ ತಂದೆ ತಾಯಿ ಭಾರತದ ಭೂಪ್ರದೇಶದಲ್ಲಿರಬೇಕು, ಅಥವಾ ಸಂವಿಧಾನ ಜಾರಿ ಆಗೋಕ್ಕಿಂತ ಮುಂಚೆನೇ ಇಲ್ಲಿ ಭಾರತದಲ್ಲಿ ವಾಸ ಆಗಿದ್ದರೆ ಅಂಥವರಿಗೆ ಭಾರತದ ಪೌರತ್ವ ಅನ್ನೋದು ಸಿಗುತ್ತೆ ಅಂತಂದು 5ನೇ ವಿಧಿ ಹೇಳುತ್ತದೆ. ಇನ್ನು 6ನೇ ವಿಧಿ, ಈಗ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ನೆಲೆಸಿ ಅಲ್ಲಿಂದ ವಾಪಸ್ ಮತ್ತೆ ಭಾರತಕ್ಕೆ ಬಂದಂತಹ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳು. ಸೊ ಏನೆಲ್ಲ ಹಕ್ಕುಗಳನ್ನು ಅವರು ಪಡೆಯಬಹುದು ಅಂದರೆ, ಪಾಕಿಸ್ತಾನದಿಂದ ಭಾರತಕ್ಕೆ ವಲಸು ಬಂದಂತಹ ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳು ಏನಂತಂದರೆ, ವ್ಯಕ್ತಿಯ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಭಾರತದಲ್ಲಿ ಹುಟ್ಟಿದ್ದರೆ 1948 ಜುಲೈ ತಿಂಗಳ 19ನೇ ತಾರೀಕಿಗಿಂತ ಮುಂಚಿತವಾಗಿ ವಲಸೆ ಬಂದಿದ್ದ ಸಂದರ್ಭದಲ್ಲಿ ಆ ತಾರೀಕಿನಿಂದ ಭಾರತದ ಪ್ರದೇಶದಲ್ಲಿ ವಾಸವಾಗ್ತಾ ಇದ್ದರೆ ಸಂವಿಧಾನದ ಪ್ರಾರಂಭವಾದ ದಿನದಿಂದ ಪೌರತ್ವವನ್ನು ಹೊಂದಿರ್ತಾರೆ. ಅಂದರೆ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದು ಇಲ್ಲಿ ಪೌರತ್ವ ಹೇಗೆ ಪಡೆಯಬಹುದು ಅಂತಂದರೆ, ಅವರ ತಂದೆ ತಾಯಿ, ಅಜ್ಜ ಅಜ್ಜಿ ಅಥವಾ ಅವರು ಇಲ್ಲಿ ಭಾರತದಲ್ಲಿ ಜನಿಸಿದವರಾಗಿರಬೇಕು, ಮತ್ತು ಅವರು 1948 ಜುಲೈ 19, ಒಂದು ಪರ್ಟಿಕ್ಯುಲರ್ ಆಗಿ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 1948 ಜುಲೈ ತಿಂಗಳ 19ನೇ ತಾರೀಕಿಗಿಂತ ಮುಂಚಿತವಾಗಿ ಯಾರೆಲ್ಲ ವಲಸೆ ಬಂದಿರ್ತಾರೋ ಅವರು, ಯಾವಾಗ ಸಂವಿಧಾನ ಪ್ರಾರಂಭ ಆಗುತ್ತೋ ಅಲ್ಲಿಂದ ಅವರು ಪೌರತ್ವವನ್ನು ಪಡೆಯಲು ಅರ್ಹರಾಗ್ತಾರೆ ಅಂತಂದು ವಿಧಿ 6 ಹೇಳುತ್ತೆ. ಇನ್ನು 7ನೇ ವಿಧಿ, ನಮ್ಮ ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದ ವ್ಯಕ್ತಿಗಳು 1947 ಮಾರ್ಚ್ 1ರ ನಂತರ ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದಂತಹ ವ್ಯಕ್ತಿಗಳಿಗೆ ನಾಗರಿಕತ್ವ ಇರುವುದಿಲ್ಲ. ಯಾವಾಗ ನಮಗೆ ಡೇಟ್ ಮೆನ್ಷನ್ ಮಾಡಿದ್ದಾರೆ, 1947 ಮಾರ್ಚ್ 1 ಆದಮೇಲೆ ನಮ್ಮ ಭಾರತದಿಂದ ನಾವು ಪಾಕಿಸ್ತಾನದಲ್ಲಿ ಇರ್ತೀವಿ ಅಂತ ಯಾರೆಲ್ಲ ಹೋಗಿದ್ದಾರೋ ಅವರಿಗೆ ಭಾರತದ ಪೌರತ್ವ ಅನ್ನೋದು ಸಿಗೋದಿಲ್ಲ. ಇನ್ನು ವಿಧಿ 8 ಏನು ಹೇಳುತ್ತೆ ಅಂತಂದರೆ, ಭಾರತದ ಹೊರಗೆ ವಾಸಿಸುತ್ತಿರುವ ಭಾರತೀಯ ಮೂಲದ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳು. ಅಂದರೆ ಭಾರತದವರೇ ಆಗಿರ್ತಾರೆ, ಅವರಿಗೊಂದು ಯಾವುದೇ ಒಂದು ನೌಕರಿ ಮೇಲೆ ವಿದೇಶದಲ್ಲಿ ಹೋಗಿ ವಾಸಿಸ್ತಿದ್ರೆ ಅವರು, ನಾವು ಭಾರತದ ಪೌರರೇ ಆಗಿರ್ತೀವಿ ಅಂತಂದು ಆ ದೇಶದ ರಾಜತಾಂತ್ರಿಕ ಪ್ರತಿನಿಧಿಗೆ ಅರ್ಜಿಯನ್ನು ಸಲ್ಲಿಸಿರಬೇಕು. ಆಗ ಮಾತ್ರ ಅವರ ಭಾರತದ ಪೌರರಾಗಿರ್ತಾರೆ. ಸೊ
ಅಂದರೆ ಅರ್ಜಿಯನ್ನು ಸಲ್ಲಿಸಿಕೊಂಡಿರ್ಬೇಕು ಅವರು. ನಾವು ಭಾರತದ ಪೌರರಾಗಿ ಉಳಿತೀವಿ, ನಾವು ಸ್ವಲ್ಪ ದಿನಕ್ಕೆ ಮಾತ್ರ ಇಲ್ಲಿ ಕೆಲಸಕ್ಕೆ ಬಂದಿದ್ದೇವೆ ಅಂತ ಅವರೊಂದು ಅರ್ಜಿಯನ್ನು ಕೊಡಬೇಕಾಗುತ್ತೆ. ಇದು 1935ರ ಕಾಯ್ದೆ ಅಡಿಯಲ್ಲಿ ಇದನ್ನು ಹೇಳಲಾಗಿದೆ. ಇನ್ನು ಇಲ್ಲೇ ಭಾರತದಲ್ಲಿನೇ ಹುಟ್ಟಿ ಬೇರೆ ದೇಶಕ್ಕೆ ಹೋಗಿ ಅವರು ಸ್ವ ಇಚ್ಛೆಯಿಂದ ಆ ದೇಶದ ಪೌರತ್ವವನ್ನು ಪಡೆದ್ರೆ ಇಲ್ಲಿಯ ಪೌರತ್ವ ಏನಾಗುತ್ತೆ, ಇಲ್ಲದಂತಾಗುತ್ತದೆ. ಇಲ್ಲಿ ಭಾರತದ ನಾಗರಿಕರೆಂದು ಅವರನ್ನು ಪರಿಗಣಿಸುವುದಿಲ್ಲ. ಇದನ್ನು ಹೇಳ್ತಕ್ಕಂತಹ ವಿಧಿ 9ನೇ ವಿಧಿಯಾಗಿದೆ. ಇನ್ನು 10ನೇ ವಿಧಿ, ಪೌರರಾದವರು ಅಥವಾ ಆಗಬೇಕಾದವರು ಸಂಸತ್ತು ಮಾಡುವ ಕಾನೂನಿಗೆ ಬದ್ಧರಾಗಿದ್ದರೆ ಮಾತ್ರ ನಾಗರಿಕತ್ವ ಅನ್ನೋದು ಮುಂದುವರಿಯಬಹುದು. ಅಂದರೆ ಸಂಸತ್ತು ಏನೆಲ್ಲ ಕಾನೂನುಗಳನ್ನು ಮಾಡುತ್ತೆ ಅದಕ್ಕೆ ಪೌರರಾದವರು ಬದ್ಧರಾಗಿರಬೇಕು, ಅದರ ವಿರುದ್ಧವಾಗಿ ಇರಬಾರದು. ಸೊ ನಮ್ಮ ಪೌರತ್ವ ಮುಂದುವರಿಬೇಕು, ನಮ್ಮ ನಾಗರಿಕತ್ವ ಮುಂದುವರಿಬೇಕು ಅಂತಂದರೆ ನಾವು ಸಂಸತ್ತು ಮಾಡುವ ನಿಯಮಗಳಿಗೆ ಬದ್ಧರಾಗಿರಬೇಕು. ಇನ್ನು 11ನೇ ವಿಧಿ ಏನು ಹೇಳುತ್ತೆ ಅಂದರೆ ಕಾಲಕಾಲಕ್ಕೆ ಸಂಸತ್ತು ಕಾನೂನಿನ ಮೂಲಕ ಪೌರತ್ವ ಹಕ್ಕುಗಳಿಗೆ ನಿಯಮಗಳನ್ನು ರೂಪಿಸಬಹುದು, ಸಂಸತ್ತಿನ ಅಧಿಕಾರವನ್ನು ಕಡಿತಗೊಳಿಸುವಂತೆ ಇಲ್ಲ. ಸಂಸತ್ತು ಏನು ಮಾಡುತ್ತೆ, ಪೌರತ್ವದ ಹಕ್ಕುಗಳಿಗೆ ನಿಯಮಗಳನ್ನು ರೂಪಿಸುತ್ತೆ. ಸೊ ಹಂತ ಹಂತವಾಗಿ ಅದು ಸಂದರ್ಭಕ್ಕೆ ತಕ್ಕಂತೆ ಪೌರತ್ವದ ಹಕ್ಕುಗಳಿಗೆ ನಿಯಮವನ್ನು ರೂಪಿಸುವಂತಹ ಅಧಿಕಾರ ಯಾವುದು ಹೊಂದಿದೆ ಅಂತಂದರೆ ಪಾರ್ಲಿಮೆಂಟ್, ಸಂಸತ್ತಿನ ಅಧಿಕಾರವನ್ನು ಯಾರೂ ಕಡಿತಗೊಳಿಸಲು ಬರುವುದಿಲ್ಲ. ಸೊ ಇನ್ ಶಾರ್ಟ್ ಆಗಿ ಹೇಳಬೇಕು ಅಂತಂದರೆ ನಮ್ಮ ದೇಶದಲ್ಲಿ ಅನೇಕ ರೀತಿಯ ಜನರಿದ್ದಾರೆ. ಸ್ವದೇಶಿಯರು, ವಿದೇಶಿಯರು, ಮಿತ್ರ ರಾಷ್ಟ್ರದ ಜನರು, ಶತ್ರು ರಾಷ್ಟ್ರದ ಜನರು ಅಂದರೆ ಯಾರು ಭಯೋತ್ಪಾದನೆಯಲ್ಲಿ ತೊಡಗಿರ್ತಕ್ಕಂಥವ್ರು, ಅವರಿಗೆ ವಿಧಿ 22ನೇ ಅಡಿ ಅವರಿಗೆ ರಕ್ಷಣೆ, ಬಂಧನ ಮತ್ತು ರಕ್ಷಣೆಯ ಹಕ್ಕು ಇರೋದಿಲ್ಲ. ಇನ್ನು ಭಾರತದ ಪೌರತ್ವರಾದವರಿಗೆ ಅನೇಕ ಹುದ್ದೆಗಳನ್ನು ಪಡೆಯುವ ಹಕ್ಕು ಇರುತ್ತೆ. ನೈಸರ್ಗಿಕವಾಗಿ ಪೌರತ್ವವನ್ನು ಪಡೆದವರು ಕೂಡ ಭಾರತದ ರಾಷ್ಟ್ರಪತಿ ಆಗಬಹುದು. ಇನ್ನು 1ನೇ ವಿಧಿ ಏನು ಹೇಳುತ್ತೆ ಅಂತಂದರೆ ಸಂವಿಧಾನ ಪ್ರಾರಂಭವಾದಾಗ ಪಡಿತಕ್ಕಂತಹ ಪೌರತ್ವದ ಬಗ್ಗೆ ಹೇಳುತ್ತೆ. ಇನ್ನು ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದ ಪೌರತ್ವದ ಬಗ್ಗೆ ವಿಧಿ 6. ವಿಧಿ 7, ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿ ಪೌರತ್ವವನ್ನು ಪಡೆದು ಇಲ್ಲಿಯ ಪೌರತ್ವ ಇಲ್ಲದಂತಾಗಿದ್ದು. ಇನ್ನು ಭಾರತದಿಂದ ಕೆಲಸಕ್ಕೆಂದು ಅಲ್ಲಿಗೆ ಹೋಗಿ ಅಲ್ಲಿ ನಾವು ಭಾರತದ ಪೌರರಾಗ್ತೀವಿ ಅಂತಂದ ಅರ್ಜಿ ಸಲ್ಲಿಸಿ ಇದ್ರೆ ಅಲ್ಲಿ ನಮ್ಮ ಭಾರತದ ಪೌರತ್ವ ಮುಂದುವರಿಯುತ್ತೆ, ಅದು ವಿಧಿ 8 ಹೇಳುತ್ತೆ. ಇನ್ನು ವಿಧಿ 9, ನಾವು ಸ್ವ ಇಚ್ಛೆಯಿಂದ ಬೇರೆ ದೇಶದ ಪೌರತ್ವವನ್ನು ಪಡೆದರೆ ಇಲ್ಲಿಯ ಪೌರತ್ವ ಇಲ್ಲದಂತಾಗುತ್ತದೆ. ಇನ್ನು ವಿಧಿ 10 ಏನು ಹೇಳುತ್ತೆ ಅಂತಂದರೆ ಪೌರತ್ವದ ಅಂದರೆ ಪೌರರಾದವರು ಸಂಸತ್ತು ಮಾಡುವ ಕಾನೂನುಗಳಿಗೆ ಬದ್ಧರಾಗಿರಬೇಕು, ಅವುಗಳನ್ನು ಉಲ್ಲಂಘಿಸುವಂತಿಲ್ಲ. ಇನ್ನು ಸಂವಿಧಾನ ಪೌರತ್ವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ನಿಯಮಗಳನ್ನು ರಚಿಸುತ್ತೆ. ಸೊ ಇಲ್ಲಿಯವರೆಗೆ ನೀವು ವಿಧಿ 5ರಿಂದ ವಿಧಿ 11ರವರೆಗೆ ನೀವು ಚರ್ಚೆಯನ್ನು ನೋಡಿದ್ರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ಥರ ವಿಡಿಯೋಗಳಿಗಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಕಮೆಂಟ್ ಮಾಡಿ. ಸೊ ಈ ರೀತಿಯ ವಿಡಿಯೋಗಳನ್ನು ಕೇಳುವುದರಿಂದ ನಿಮಗೆ ರಿವಿಷನ್ ಕೂಡ ಆಗುತ್ತೆ.